ಇದು ಕರ್ಪುಡಿ ಅಂತ ಕ್ವಾಲಿಟಿ ಇದು. ಇದರಲ್ಲಿ ಬೋಟ್ ಗೀಟು ಪಿಕ್ಕ ಏನು ಬರಲ್ಲ, ಮತ್ತೆ ನಾರೆಲ್ಲ ಫುಲ್ ಕ್ಲೀನ್ ಇರುತ್ತೆ. ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ, ಮತ್ತೆ ಜಾಸ್ತಿ ಮಾರ್ಟ್ಸ್ ಅಲ್ಲಿ ಅಫಿಷಿಯಲ್ ಆಗಿ ಜಾಸ್ತಿ ಯೂಸ್ ಮಾಡ್ತಾರೆ. ಈ ಬೋಟ್ ಎಲ್ಲ ಬಂದ್ಬಿಟ್ಟು ಎಕ್ಸ್ಪೋರ್ಟ್ ಕ್ವಾಲಿಟಿ ಅಷ್ಟೇ, ಇವು ಜಾಸ್ತಿ ರೇಟ್ ಇರಲ್ಲ. ಆದಷ್ಟು ರೈತರು ಒಳ್ಳೆ ಬೆಸ್ಟ್ ಮಾರ್ಕ್ ಬಹಳ ಒಳ್ಳೇದು, ಅವರಿಗೂ ಒಳ್ಳೇದು, ಮಾರ್ಕೆಟ್ ಒಳ್ಳೇದು, ರೇಟ್ಗಳು ಚೆನ್ನಾಗಿರ್ತವೆ. ಲೀಸ್ಟ್ ಬಂದ್ಬಿಟ್ಟು 8,000 ರೂಪಾಯಿಂದ ಸ್ಟಾರ್ಟ್ ಆಗಿದೆ. 8,000 ರೂಪಾಯಿಂದ 15,000 ರೂಪಾಯಿ ಬೆಸ್ಟ್. ಫ್ಲವರ್ಸ್ ಅದರಲ್ಲಿ ಬೋಟ್ ಪಿಕ್ ಜಾಸ್ತಿ ಬರುತ್ತೆ. ಬೆಸ್ಟ್ ಮಾಲ್ ಅಲ್ಲಿ ಬಂದ್ಬಿಟ್ಟು ಬೋಟ್ ಬರಲ್ಲ, ಅದು ಒರಿಜಿನಲ್ ಕ್ವಾಲಿಟಿ, ಒಳ್ಳೆ ರೇಟ್ ಇರುತ್ತೆ. ಅಂತ ಮಾಲೆ ಜಾಸ್ತಿ ರೈತರು ತಗೊಂಡ್ರೆ ಅವ್ರಿಗೆ ಒಳ್ಳೆ ರೇಟ್ ಆಗುತ್ತೆ, ನಮಗೆ ಮಾರೋದಕ್ಕೂ ಅನುಕೂಲ ಆಗುತ್ತೆ. ಎಲ್ಲ ಆಂಧ್ರಗೆ ಹೋಗುತ್ತೆ, ಇದೆಲ್ಲ ಟೋಟಲ್ ಆಂಧ್ರನೇ ಸ್ವಲ್ಪ ಜಾಸ್ತಿ. 70% ಮಾಲ್ ಹೋಗೋದೇ ಆಂಧ್ರಗೆ. ಆಂಧ್ರ ಬಿಟ್ರೆ ನೆಕ್ಸ್ಟ್ ತಮಿಳ್ನಾಡು. ನಮ್ಮ ಕರ್ನಾಟಕದಲ್ಲಿ ಪ್ರೊಡಕ್ಷನ್ ಆದ್ರೂ ಜಾಸ್ತಿ ಯೂಸ್ ಮಾಡ್ತಿರೋದು ಆಂಧ್ರದವರು ಮತ್ತೆ ಸಮಸ್ತ ಕನ್ನಡ ನಾಡಿನ ನನ್ನ ಎಲ್ಲ ರೈತ ಬಂಧುವರಿಗೆ ನಮಸ್ಕಾರ. ನಮ್ಮ ಅನ್ನದಾತ ಸುಖಿಭಾವ ಯೂಟ್ಯೂಬ್ ಚಾನಲ್ಗೆ ಮತ್ತು ಫೇಸ್ಬುಕ್ ಪೇಜ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ರೈತ ಬಂಧುವರು, ಇವತ್ತು ನಾನು ಚಿತ್ರದುರ್ಗ ಡಿಸ್ಟಿಕ್ ಚಳ್ಳಕೆರೆ ತಾಲೂಕು ಇರುವಂಥ APMCಗೆ ಬಂದಿದ್ದೀನಿ. ಇವತ್ತು ಹುಣಸೆ ಹಣ್ಣು ಮಾರ್ಕೆಟ್ ಏನ್ ರೇಟ್ ಆಗಿದೆ, ಮತ್ತೆ ರೈತರು ಯಾವ ಕಡೆಯಿಂದ ಇಲ್ಲಿ ಬರ್ತಾರೆ, ಮತ್ತೆ ಬರಬೇಕಾದಾಗ ನೀವು ಹುಣಸೆ ಹಣ್ಣು ಯಾವ ತರ ಹುಣಸೆ ಹಣ್ಣು ತಂದ್ರೆ ಇಲ್ಲಿ ಒಂದು ಒಳ್ಳೆ ರೇಟ್ ಸಿಗುತ್ತೆ ಅಂತ ಇಲ್ಲಿ ಬಾಲಾಜಿ ಟ್ರೇಡರ್ಸ್ ಆಗಿರೋಂಥ ಮಾಲೀಕರ ಹತ್ರ ಕೇಳೋಣ ಬನ್ನಿ. ನಮಸ್ಕಾರ. ಇವತ್ತು ನಾನು ಚಿತ್ರದುರ್ಗ ಡಿಸ್ಟಿಕ್ ಚಳ್ಳಕೆರೆ ತಾಲೂಕು APMC ಮಾರ್ಕೆಟ್ ಅಲ್ಲಿ ಇವತ್ತು ಹುಣಸೆ ಹಣ್ಣಿನ ಮಾರ್ಕೆಟ್ಗೆ ಬಂದಿದ್ದೀನಿ. ಬನ್ನಿ, ಇಲ್ಲಿನ ಹುಣಸೆ ರೇಟ್ ಏನಾಗಿದೆ ಅಂತ ಸರ್ ಹತ್ರ ಕೇಳೋಣ. ಸರ್ ಹೇಳಿ ಸರ್, ಹುಣಸೆ ರೇಟ್ ಇವತ್ತು ಏನಾಗಿದೆ, ಯಾವ ಹುಣಸೆ ಯಾವ ರೇಟ್ ಆಗಿದೆ ಅಂತ? ಹುಣಸೆನಲ್ಲಿ ಬಂದ್ಬಿಟ್ಟು ಇವತ್ತು ಬೆಸ್ಟ್ ಫ್ಲವರ್ಸ್ ಲೀಸ್ಟ್ ಬಂದ್ಬಿಟ್ಟು 8,000 ರೂಪಾಯಿಂದ ಸ್ಟಾರ್ಟ್ ಆಗಿದೆ. 8,000 ರೂಪಾಯಿಂದ 15,000 ರೂಪಾಯಿ ಬೆಸ್ಟ್. ಯಾವ್ದು ಫ್ಲವರ್ಸ್ 8,000 ರೂಪಾಯಿಂದ 10 ಬೋಟ್ ಪರ್ಸೆಂಟೇಜ್ ಬರುತ್ತೆ. ಬೆಸ್ಟ್ ಕ್ವಾಲಿಟಿಗಳು ಅಂದ್ರೆ 12ರಿಂದ 13, 14, 15, 15,000 ರೂಪಾಯಿ. 15,000 ರೂಪಾಯಿ. ಇದು ಕರ್ಪುಡಿ ಬಂದ್ಬಿಟ್ಟು 16,000 ರೂಪಾಯಿಂದ ಹಿಡಿದು 26,000 ರೂಪಾಯಿವರೆಗೂ ಇದು ಇವತ್ತಿನ ಮಾರ್ಕೆಟ್. ಸರ್, ಇದು ಮಾರ್ಕೆಟ್ ಯಾವತ್ತಿರುತ್ತೆ ಸರ್ ನಮ್ಮ ಚಳ್ಳಕೆರೆ? ಓನ್ಲಿ ಭಾನುವಾರ. ರೈತರು ಯಾವ ರೀತಿ ತಂದ್ರೆ ಕ್ವಾಲಿಟಿಯಾಗಿ ನಿಮಗೆ ರೇಟ್ ಸಿಗುತ್ತೆ ರೈತರಿಗೆ ಅಂತ ಅವ್ರಿಗೆ ಸ್ವಲ್ಪ ಮಾಹಿತಿ. ಈಗ ಲೀಸ್ಟ್ ರೇಟ್ ಹೇಳಿದ್ನಲ್ಲ 8,000 ರೂಪಾಯಿ. 8,000 ರೂಪಾಯಿಂದ ಹಿಡಿದು 10-11,000 ರೂಪಾಯಿವರೆಗೂ ಬೋಟ್ ಪರ್ಸೆಂಟ್ ಜಾಸ್ತಿ ಇರುತ್ತೆ. ಅದರಲ್ಲಿ ಬೋಟ್ ಪಿಕ್ ಜಾಸ್ತಿ ಬರುತ್ತೆ. ಬೆಸ್ಟ್ ಮಾಲ್ ಅಲ್ಲಿ ಬಂದ್ಬಿಟ್ಟು ಬೋಟ್ ಬರಲ್ಲ, ಅದು ಒರಿಜಿನಲ್ ಕ್ವಾಲಿಟಿ, ಒಳ್ಳೆ ರೇಟ್ ಇರುತ್ತೆ. ಅಂತ ಮಾಲೆ ಜಾಸ್ತಿ ರೈತರು ತಗೊಂಡ್ರೆ ಅವ್ರಿಗೆ ಒಳ್ಳೆ ರೇಟ್ ಆಗುತ್ತೆ, ನಮಗೆ ಮಾರೋದಕ್ಕೂ ಅನುಕೂಲ ಆಗುತ್ತೆ. ಅವೆಲ್ಲ ಒಳ್ಳೆ ರೇಟ್ ಹೋಗ್ತವೆ. ರಿಟೇಲ್ ಕೌಂಟರ್ ಅಲ್ಲಿ ಸ್ವಲ್ಪ ಜಾಸ್ತಿ ಡಿಮ್ಯಾಂಡ್ ಅವಕ್ಕೆ. ಈ ಬೋಟ್ ಎಲ್ಲ ಬಂದ್ಬಿಟ್ಟು ಎಕ್ಸ್ಪೋರ್ಟ್ ಕ್ವಾಲಿಟಿ ಅಷ್ಟೇ, ಇವು ಜಾಸ್ತಿ ರೇಟ್ ಇರಲ್ಲ. ಆದಷ್ಟು ರೈತರು ಒಳ್ಳೆ ಬೆಸ್ಟ್ ಮಾರ್ಕ್ ಬಹಳ ಒಳ್ಳೇದು, ಅವರಿಗೂ ಒಳ್ಳೇದು, ಮಾರ್ಕೆಟ್ ಒಳ್ಳೇದು, ರೇಟ್ಗಳು ಚೆನ್ನಾಗಿರ್ತವೆ. ಬರೋಂತ ಹುಣಸೆಹಣ್ಣು ಎಲ್ಲಿಗೆ ಹೋಗ್ಸಲಿದೆ? ಇಲ್ಲಿಂದ ಬೇರೆ ಎಕ್ಸ್ಪೋರ್ಟ್ ಇಲ್ಲಿಂದ ಅದರ್ ಸ್ಟೇಟ್ಸ್ ಗೆಲ್ಲ ಹೋಗುತ್ತೆ. ತಮಿಳ್ನಾಡು, ಆಂಧ್ರ, ಮೇನ್ ಆಗಿ ಬಹಳ ಮುಖ್ಯವಾಗಿ ಆಂಧ್ರ ಪ್ರದೇಶ ಜಾಸ್ತಿ. ಆಂಧ್ರದಲ್ಲಿ ವಿಜಯವಾಡ, ನೆಲ್ಲೂರು, ಗುಂಟೂರು, ತಾಳೆಪಲ್ಲಿಗೂಡಂ, ಈ ತರ ಆಂಧ್ರಗೆ ಮೇಜರ್ ಸಪ್ಲೈ ಇರೋದು ಆಂಧ್ರಗೆ. ಇನ್ನೊಂದು, ಇಲ್ಲಿಗೆ ರೈತರು ಯಾವ ಹಳ್ಳಿ ಕಡೆಯಿಂದ ಬರ್ತಾರೆ ಈ ಒಂದು ಚಳ್ಳಕೆರೆ ಮಾರ್ಕೆಟ್? ನಮ್ ಚಳ್ಳಕೆರೆಗೆ ಸುತ್ತಮುತ್ತ ಒಂದು 2-3 ಡಿಸ್ಟಿಕ್ ಇಂದ ಬರ್ತಾರೆ. ತುಮಕೂರು ಡಿಸ್ಟಿಕ್ ಒಂದು, ದುರ್ಗಾ ಡಿಸ್ಟಿಕ್, ಎಷ್ಟು ಬಳ್ಳಾರಿ ಡಿಸ್ಟಿಕ್, ಎಷ್ಟು ಆಂಧ್ರ ಅನಂತಪುರ ಡಿಸ್ಟಿಕ್, ಈ 4 ಡಿಸ್ಟಿಕ್ ಇಂದ ಸುಮಾರು ಒಂದು. ಇದು ಸೀಸನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಜನವರಿಯಿಂದ. ರೇಟ್ ಯಾವ ಚೆನ್ನಾಗಿದೆ ಸಿಗುತ್ತೆ ರೈತರು? ಸ್ಟಾರ್ಟಿಂಗ್ ಕಲರ್ ಇರೋವರೆಗೂ ರೇಟ್ ಇರುತ್ತೆ. ಇದು ಹುಣಸೆ ಸ್ಟಾರ್ಟಿಂಗ್ ಬರೋಣ್ಣಿಗೆ ಒಳ್ಳೆ ಕ್ವಾಲಿಟಿ ಇರುತ್ತೆ, ಮತ್ತೆ ಕಲರ್ ಇರುತ್ತೆ. ಸ್ವಲ್ಪ ಮಳೆ ಬಿದ್ದು ವಾತಾವರಣ ಚೇಂಜ್ ಆದಾಗ, ಏನಾದ್ರೂ ಹೆಚ್ಚು ಕಮ್ಮಿ ಆದಾಗ ಕಲರ್ ಸ್ವಲ್ಪ ಬ್ಲಾಕ್ ಆಗುತ್ತೆ. ಇದು ಅಪ್ ಟು ಮಾರ್ಕೆಟ್ ಎಲ್ಲಿವರೆಗೆ ಇರುತ್ತೆ? ಇದು ಅಪ್ ಟು ಜೂನ್ ವರೆಗೂ ಇರುತ್ತೆ. ಜೂನ್ ವರೆಗೂ 6 ತಿಂಗಳು. ಕೆಲವೊಂದ್ಸರಿ 3 ತಿಂಗಳಿಗೆ ಕಟ್ ಆಫ್ ಆಗುತ್ತೆ, ಅದು ಬೆಳೆ ಕಮ್ಮಿ ಇದ್ದಾಗ. ಈ ವರ್ಷ ಫುಲ್ ಕ್ರಾಪ್ ಇದೆ, ಮ್ಯಾಕ್ಸಿಮಮ್ ಜೂನ್ ವರೆಗೂ ನಡೆಯುತ್ತೆ. ಜೂನ್ ವರೆಗೂ ಬರುತ್ತೆ. ಇದು ಬಂದು ಹೇಳಿ ಸರ್, ಇದು ಕರ್ಪುಡಿ ಅಂತ ಕ್ವಾಲಿಟಿ ಇದು. ಇದರಲ್ಲಿ ಬೋಟ್ ಗೀಟು ಪಿಕ್ಕ ಏನು ಬರಲ್ಲ, ಮತ್ತೆ ನಾರೆಲ್ಲ ಫುಲ್ ಕ್ಲೀನ್ ಇರುತ್ತೆ. ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ, ಮತ್ತೆ ಜಾಸ್ತಿ ಮಾರ್ಟ್ಸ್ ಅಲ್ಲಿ ಅಫಿಷಿಯಲ್ ಆಗಿ ಜಾಸ್ತಿ ಯೂಸ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಯಾವಾಗಲೂ ಮಾರ್ಕೆಟ್ ಅಲ್ಲಿ ರೇಟ್ ಜಾಸ್ತಿ ಇರುತ್ತೆ. ಫ್ಲವರಿಗಿನ್ನ ಇದು ಕರ್ಪುಡಿ ಅನ್ನೋದು ರೈತರು ಆದಷ್ಟು ಇದರ ಈ ಕ್ವಾಲಿಟಿ ಮಾಡ್ತಾರೆ. ಇವಾಗ ಟಾಪ್ ರೇಟ್ ಎಷ್ಟು ಇದೆ? 26,000, 30,000 ರೂಪಾಯಿವರೆಗೂ ಇದೆ. 30-35 ಇದೆ. ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ರೈತ ಬಂದ್ರೆ, ಈ ತರ ಒಂದು ಹಣ್ಣು ಅಂದ್ರೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಹಣ್ಣು ಅಂದ್ರೆ ಒಳ್ಳೆ ಡಿಮ್ಯಾಂಡ್ ಇದೆ ಅಂತ ಸರ್ ಹೇಳ್ತಿದ್ದಾರೆ. ಬನ್ನಿ ಸರ್, ಹೋಗೋದು ಫ್ಲವರ್ ನೋಡೋಣ ಯಾವ ರೀತಿ. ಇದು ಫ್ಲವರ್ ಅಲ್ಲಿ ಬಂದ್ಬಿಟ್ಟು ಬೆಸ್ಟ್ ಕ್ವಾಲಿಟಿ. ಈ ಕ್ವಾಲಿಟಿಯಲ್ಲಿ ಬೋಟ್ ಪಿಕ್ ಸ್ವಲ್ಪ ಕಮ್ಮಿ. ಇಂಥ ಕ್ವಾಲಿಟಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಟಾಪ್ ರೇಟ್ ಆಗುತ್ತೆ. ಇದು 130-140 ರೂಪಾಯಿ ಆಗುತ್ತೆ. ಅಂದ್ರೆ 13,000 ರೂಪಾಯಿಂದ 14,000 ರೂಪಾಯಿವರೆಗೂ ಹೋಗುತ್ತೆ. ಇದು ಒಳ್ಳೆ ರೇಟ್. ಇದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತು 13,000-14,000 ರೇಟ್ ಆಗಿದೆ. ಈ ತರ ಕ್ವಾಲಿಟಿ ರೈತರು ಮೇಂಟೈನ್ ಮಾಡಬೇಕು. ನೋಡಿ ರೈತ ಬಂದ್ರೆ, ಈ ತರ ಒಂದು ಹಣ್ಣು ಕ್ವಾಲಿಟಿ ಏನಿತ್ತಂದ್ರೆ ಇವತ್ತು ಭಾನುವಾರ ಮಾರ್ಕೆಟ್ಗೆ 13,000-14,000 ಟಾಪ್ ರೇಟ್ ಆಗಿದೆ. ನೀವು ತರಂತ ಮಾರ್ಕೆಟ್ ತರಂತ ಹಣ್ಣು ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡಿ ಆದಷ್ಟು ಈ ತರ ಪಿಕ್ಗಳು ಸ್ವಲ್ಪ ಕಮ್ಮಿ ಇರ್ಲಿ ಅಂತ ಹೇಳ್ತಿರಲ್ಲ ಸರ್? ಹೌದೌದು. ಸ್ವಲ್ಪ ಕ್ವಾಲಿಟಿ ತಂದ್ರೆ ನಿಮ್ಗೆ ರೇಟ್ ಸಿಗುತ್ತೆ ಚೆನ್ನಾಗಿ ಅಂತ. ಸರ್, ಇವು 2 ಐಟಮ್ ಸರ್ ಬರೋದು? 2 ಐಟಮ್. ಸರ್, ಈ ತರ ಪ್ಯಾಕ್ ಮಾಡ್ತಿರಲ್ಲ, ಇವೆಲ್ಲ ಎಲ್ಲಿಗೆ ಹೋಗ್ತವೆ ಮತ್ತೆ ಏನು ಅಂತ ಸರ್?
ಸರ್ ಹೇಳಿ ಸರ್, ಇವು ಪ್ಯಾಕ್ ಮಾಡ್ತೀರಲ್ಲ, ಇದು ಯಾವ ಏನಕ್ಕೆ ಪ್ಯಾಕ್ ಮಾಡ್ತೀರಾ ಮತ್ತೆ ಎಲ್ಲಿಗೆ ಹೋಗ್ತೇವೆ ಅಂತ? ಇದು ಪ್ಯಾಕಿಂಗ್ ಬಂದ್ಬಿಟ್ಟು ಎಸಿ ಸ್ಟೋರೇಜ್ ಇದೆಲ್ಲ AC storage. ರಿಟೇಲ್ ಕ್ವಾಂಟಿಟಿಗೆ ಹಾ ಹಾ ಎಲ್ಲ ಆಂಧ್ರ ಹೋಗುತ್ತೆ. ಇದೆಲ್ಲ ಟೋಟಲ್ ಆಂಧ್ರನೇ ಸ್ವಲ್ಪ ಜಾಸ್ತಿ, 70% ಮಾಲ್ ಹೋಗೋದೇ ಆಂಧ್ರಕ್ಕೆ ಸರ್. ಆಂಧ್ರಾಗೆ. ಆಂಧ್ರ ಬಿಟ್ರೆ ನೆಕ್ಸ್ಟ್ ತಮಿಳ್ನಾಡು. ನಮ್ಮ ಕರ್ನಾಟಕದಲ್ಲಿ ಪ್ರೊಡಕ್ಷನ್ ಆದ್ರೂ ಜಾಸ್ತಿ ಯೂಸ್ ಮಾಡ್ತಿರೋದು ಆಂಧ್ರದವರು. ಮತ್ತೆ ಅಂದ್ರೆ ನೀವು ಕವರ್ಗೆ ಹಾಕಿದ್ರೆ ಅಲ್ಲಿ ಇಲ್ಲಿಂದ ಟ್ರಾನ್ಸ್ಫರ್ ಹೋಗೋ ಅಷ್ಟೊತ್ತಿಗೆ ಏನು ಆಗ್ಬಾರ್ದು, ಏನು ಆಗ್ಬಾರ್ದು, ಮಳೆ ಗಾಳಿಗೆ ಏನೇ ಇದ್ರು ಏನು ಆಗ್ಬಾರ್ದು ಅಂತ ಸೇಫ್ಟಿಯಾಗಿ ಇದು ಕರ್ಪುಡಿ ಬಂದ್ಬಿಟ್ಟು ಇದು ಆ ಪ್ಯಾಕಿಂಗ್ ಮಾಡಲ್ಲ, ಇದು ಬಾಕ್ಸ್ ಪ್ಯಾಕಿಂಗ್ ಜಾಸ್ತಿ ಮಾಡುತ್ತೆ. ಅಂದ್ರೆ ಫ್ಲವರ್ ಮಾತ್ರ ಕವರ್ಗೆ ಹಾಕ್ತಾರೆ ಅಷ್ಟೇ. ಇದು ಜಾಸ್ತಿ ಅಫಿಷಿಯಲ್ಸ್ ಅವರು ಇವರೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಹಾ ಮತ್ತೆ ಮಾರ್ಟ್ಸ್ ಗಿಟ್ಸ್ ಅಲ್ಲೆಲ್ಲ ಹಾ ಹಂಗಾಗ್ಬಿಟ್ಟು ಇದನ್ನೆಲ್ಲ ಬಾಕ್ಸ್ ಪ್ಯಾಕಿಂಗ್ ಮಾಡಿ ಬಾಕ್ಸ್ ಪ್ಯಾಕಿಂಗ್ ಓಕೆ. ಅಂದ್ರೆ ಸ್ವಲ್ಪ ಕಾಸ್ಟ್ ಇರೋದ್ರಿಂದ ಅಫಿಷಿಯಲ್ official ಜಾಸ್ತಿ ಸ್ವಲ್ಪ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರೆ. ಇದರಲ್ಲಿ ಏನು ವೇಸ್ಟೇಜ್ ಜಾಸ್ತಿ ಬರಲ್ಲ, 100% ಯೂಸಬಲ್. ಯೂಸಬಲ್. ಇದರಲ್ಲಿ ಅದ್ರಾಗ ಏನು ಪಿಕ್ ಇರಲ್ಲ, ವೇಸ್ಟೇಜ್ ಇರಲ್ಲ, ಏನು ವೇಸ್ಟೇಜ್ ಇರಲ್ಲ. ಹಂಗಾಗ್ಬಿಟ್ಟು ಇದನ್ನ ಜಾಸ್ತಿ ಸ್ವಲ್ಪ ಅಫಿಷಿಯಲ್ಸ್ ಹೈ ಕ್ಲಾಸ್ ಪೀಪಲ್ಸ್ ಇದು ಜಾಸ್ತಿ ಇಷ್ಟಪಡ್ತಾರೆ. ಅವರಿಗೋಸ್ಕರ ಇದು ಬಾಕ್ಸ್ ಪ್ಯಾಕಿಂಗ್ ಎಲ್ಲ ಯೂಸ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ನೋಡಿರಲ್ಲ ರೈತ ಬಂದವರೆ, ಇದಿಷ್ಟು ಹುಣಸೆಹಣ್ಣು ಮಾರ್ಕೆಟ್ ಯಾವ ರೀತಿ ಇರುತ್ತೆ, ಏನ್ ರೇಟ್ ಆಗಿದೆ, ಮತ್ತೆ ಯಾವ ರೀತಿ ನಾವು ತಂದ್ರೆ ಇಲ್ಲಿ ನಮಗೆ ಒಳ್ಳೆ ರೇಟ್ ಸಿಗುತ್ತೆ ಅಂತ ನಾನು ತೋರಿಸಿದ್ದೀನಿ. ಇದೇ ತರ ನಾವು ರೈತರಿಗೆ ಒಂದು ಒಳ್ಳೆ ಉಪಯುಕ್ತ ಮಾಹಿತಿ ಕೊಡೋಕ್ಕೋಸ್ಕರ ನಮ್ಮ ಅನ್ನದಾತ ಸುಖೀಭಾವ ಒಂದು ಯೂಟ್ಯೂಬ್ ಚಾನಲ್ ನಾವು ಪ್ರಾರಂಭ ಮಾಡಿರೋದು. ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.